ಪ್ರತಿಭಟನೆ ಇದು. ರೊಚ್ಚಿಗೆದ್ದಿದ್ದಾರೆ ಕರವೇ ಕಾರ್ಯಕರ್ತರು. ಇಂಗ್ಲಿಷ್ ಬೋರ್ಡ್ಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಕರವೇ ಘರ್ಜನೆಗೆ ಮಾಲ್ಗಳು ಬೆದರಿದೆ. ಯಾಕಂದ್ರೆ ಬಹುತೇಕ ಬೆಂಗಳೂರಿನಲ್ಲಿ ಹೌದು ಇಂಗ್ಲಿಷ್ನ ಬೋರ್ಡ್ಗಳೇ ರಾರಾಜಿಸುತ್ತೆ. ಈಗ ಕರವೇ ಕಾರ್ಯಕರ್ತರು ಹೇಳ್ತಾ ಇರೋದು ಇಂಗ್ಲಿಷ್ ಬೋರ್ಡ್ಗಳನ್ನ ತೆಗೆದುಹಾಕಿ, ಕರ್ನಾಟಕದಲ್ಲಿದ್ದೀರಾ ನೀವು, ಕನ್ನಡ ಭಾಷೆಗೆ ಮೊದಲು ಗೌರವ ಕೊಡಿ, ಕನ್ನಡ ಬೋರ್ಡ್ಗಳನ್ನ ಹಾಕಿ ನೀವು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಯಾರೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕಳೆದ ಕೆಲವು ದಿನಗಳಿಂದ ಅಂಥದ್ದೊಂದು ಮೆಸೇಜ್ ಅನ್ನ ಕರವೇ ಕೊಡ್ತಾ ಇತ್ತು. ಇವತ್ತು ಸಿಟ್ಟಿಗೆದ್ದಂತಹ ಕಾರ್ಯಕರ್ತರು ಫೀಲ್ಡ್ಗಿಳಿದಿದ್ದಾರೆ. ಒಂದು ರೆಸ್ಟೋರೆಂಟ್ನ ಮೇಲೆ ಅಲ್ಲಿ ಕಲ್ಲು ತೂರಾಟ ಕೂಡ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ಬೋರ್ಡನ್ನ ಕಿತ್ತು ಎಸೆದಿದ್ದಾರೆ. ಮತ್ತೊಂದು ಕಡೆ ಕಲ್ಲು ತೂರಾಟ ನಡೆಸಿದ್ದಾರೆ. ಬೋರ್ಡ್ ಕಿತ್ತು ಪುಡಿ ಪುಡಿ ಮಾಡಿದ್ದಾರೆ. ಕೆಲವೊಂದಷ್ಟು ಕಡೆ ಬಹಳ ದೊಡ್ಡ ದೊಡ್ಡ ಅವಾಂತರಗಳೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕರವೇ ಕಾರ್ಯಕರ್ತರು ಸಿಟ್ಟಿಗೆದ್ದು ಅಲ್ಲಿ ಏನಾಗ್ತಾ ಇದೆ ಅಂತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕರವೇ ನಡೆಸ್ತಾ ಇರುವಂತಹ ಹೋರಾಟ ಇದು ಉಗ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಈಗ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಹಲವು ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಸಿದ್ದಾರೆ ಕರವೇ ಕಾರ್ಯಕರ್ತರು. ಬೋರ್ಡ್ಗಳನ್ನ ಕಿತ್ತೆಸ್ತಿದ್ದಾರೆ. ಅದರ ಜೊತೆಗೆ ಕೆಲವು ಕಡೆ ಕಲ್ಲು ತೂರಾಟ ಆಗಿದೆ. ಅಲ್ಲಿರುವಂತಹ ಚೇರ್ಗಳನ್ನ ಕಿತ್ತೆಸ್ತಿದ್ದಾರೆ. ಅಲ್ಲಿರುವಂತಹ ಪಾಟ್ಗಳನ್ನ ಕಿತ್ತೆಸ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಇಂಗ್ಲಿಷ್ ಬೋರ್ಡ್ಗಳನ್ನ ಕಿತ್ತು ಹಾಕ್ತಾ ಇರುವಂತಹ ದೃಶ್ಯ. ಇಂಗ್ಲಿಷ್ ಬೋರ್ಡ್ಗಳು ಪುಡಿ ಪುಡಿ ಆಗ್ತಾ ಇತ್ತು ಕರವೇ ಕಾರ್ಯಕರ್ತರ ಕೈಯಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದೆ. ಈ ರೀತಿ ಬೋರ್ಡ್ಗಳನ್ನ ಹಾಕೋದಕ್ಕೂ ಒಂದಷ್ಟು ನಿಯಮ ಇದೆ. ಆದ್ರೆ ಆ ನಿಯಮಗಳನ್ನ ಮಾಲೀಕರು ಕೂಡ ಪಾಲಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಬಹುತೇಕ ನೀವು ನೋಡಬಹುದು, ಎಲ್ಲೂ ನೋಡಿದ್ರು ಅಲ್ಲಿ ಇಂಗ್ಲಿಷ್ ಬೋರ್ಡ್ಗಳು ರಾರಾಜಿಸುತ್ತೆ. ಇಂಗ್ಲಿಷಿನ ಜೊತೆಗೆ ಕನ್ನಡ ಬೋರ್ಡ್ಗಳನ್ನು ಕೂಡ ಹಾಕಿ ಅನ್ನೋ ಮೆಸೇಜ್ ಅನ್ನ ಹಿಂದೆನೂ ಕೂಡ ಕೊಡಲಾಗಿತ್ತು. ಆದ್ರೆ ಅದನ್ನ ಮರ್ತೇ ಬಿಟ್ಟಿದ್ದಾರೆ. ಅದನ್ನ ನೆನಪಿಸ್ಕೊಡುವಂತಹ ಕೆಲಸ ಪದೇ ಪದೇ ಕರವೇ ಮಾಡ್ತಾ ಇದೆ. ಆದ್ರೆ ಈ ಬಾರಿ ಪ್ರತಿಭಟನೆ ಸ್ವಲ್ಪ ಉಗ್ರ ಸ್ವರೂಪವನ್ನೇ ಪಡ್ಕೊಂಡಿದೆ. ಅಲ್ಲಿ ಕಲ್ಲು ತೂರಾಟ, ಆಮೇಲೆ ಅಲ್ಲಿರುವಂತಹ ವಸ್ತುಗಳನ್ನ ಒಡೆದು ಹಾಕೋದು, ಆ ಹೋಟೆಲ್ಗಳಿಗೆ ಡ್ಯಾಮೇಜ್ ಮಾಡೋದು ಅಥವಾ ಅಂಗಡಿಗಳಿಗೆ ಡ್ಯಾಮೇಜ್ ಮಾಡೋದಿದೆಯಲ್ಲ, ಅದು ಹೋರಾಟದ ದಿಕ್ಕನ್ನ ಬದಲಾಯಿಸ್ಬಿಡುತ್ತೆ. ಅದು ನಿಜವಾದ ಉದ್ದೇಶ ಏನಿದೆ ಅದು ಅರ್ಥ ಕಳ್ಕೊಂಡ್ಬಿಡುತ್ತೇನೋ ಅಂತ ಅನ್ಸುತ್ತೆ. ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ಕನ್ನಡ ನಾಮಫಲಕ ಅಭಿಯಾನವೇನು ಕರವೇ ಮಾಡ್ತಾ ಇದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಪಟ್ಟು ಹಿಡಿದು ಬೀದಿಗಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಬೀದಿಗಿಳಿದ ಕನ್ನಡ ಸಂಘಟನೆಗಳು ಮಳಿಗೆ ಮಾಲ್ಗಳಲ್ಲಿ ನಾಮಫಲಕ ಕನ್ನಡದಲ್ಲಿ ಇರಬೇಕು, ಕನ್ನಡ ಬಳಕೆಯಾಗಬೇಕು, 60% ನಾಮಫಲಕಗಳಲ್ಲಿ ಕನ್ನಡ ಬಳಕೆಯಾಗಬೇಕು ಎನ್ನುವಂತಹ ನಿಯಮ ಏನಿದೆ ಅದು ಪಾಲನೆಯಾಗದ ಕಡೆ ಇಂಗ್ಲಿಷ್ ಬೋರ್ಡ್ಗಳು ಪೀಸ್ ಆಗಿದೆ. ಕರವೇ ಹೋರಾಟಕ್ಕೆ ಇಂಗ್ಲಿಷ್ ನಾಮಫಲಕಗಳು ಪೀಸ್. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಕರವೇ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ದಾಖಲೆ ಎಬ್ಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೋಟೆಲ್ ಅಂಗಡಿಗಳ ಮುಂದೆಲ್ಲ ಇಂಗ್ಲಿಷ್ ನಾಮಫಲಕ ಇದ್ದೆಡೆ ಆ ನಾಮಫಲಕವೇ ಉಡಿಸಾಗಿತ್ತು. ಭಾರಿ ಆಕ್ರೋಶಭರಿತವಾಗಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಕರವೇ ಕಾರ್ಯಕರ್ತರು. ಬಹಳಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ವಿ, ಆದಾಗ್ಯೂ ಕೂಡ ನಾಮಫಲಕದಲ್ಲಿ ಕನ್ನಡ ಬಳಕೆ ಮಾಡಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಮುಖವಾದಂಥದ್ದು ಆಡಳಿತ ಭಾಷೆಯಾಗಿರೋದ್ರಿಂದ ಕನ್ನಡ ನಾಮಫಲಕಗಳು ಇರಲೇಬೇಕು ಎನ್ನುವಂತಹ ಒತ್ತಾಯ ಪಟ್ಟು ಈ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಬ್ಯಾನರ್ಗಳನ್ನ ಬೋರ್ಡ್ಗಳನ್ನ ಕಿತ್ತು ಹಾಕಿ ಹರಿದು ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕರವೇ ಕಾರ್ಯಕರ್ತರು. ಪ್ರಮುಖ ಕಚೇರಿಯ ಇಂಗ್ಲಿಷ್ ಬೋರ್ಡ್ಗಳಿಗೆ ಕಪ್ಪು ಮಸಿ. ಇಂಗ್ಲಿಷ್ ನಾಮಫಲಕ ಉಡಿಸಾಗಿದೆ. ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನಾಮಫಲಕಗಳು ಉಡಿಸಾಗಿರುವುದನ್ನು, ಕರವೇ ಆಕ್ರೋಶ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ಸಾಕ್ಷಿ ಸ್ಕ್ರೀನ್ನ ಮಧ್ಯಭಾಗದ ಚಿತ್ರಣ. ಜೊತೆಗೆ 3ನೇ ವಿಂಡೋದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿದ್ದಂತಹ ಹೂಕುಂಡಗಳೆಲ್ಲ ಪೀಸ್ ಆಗಿವೆ.
ದಾಂಧಲೆ ಎಬ್ಬಿಸ್ಬಿಟ್ಟಿದ್ದಾರೆ. ಆಕ್ರೋಶ ಭರಿತವಾಗಿದೆ, ಉಗ್ರ ಸ್ವರೂಪ ಪಡೆದುಕೊಂಡ್ಬಿಟ್ಟಿದೆ ಈಗ ಪ್ರತಿಭಟನೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಿದ್ವಿ, ಆದ್ರೆ ನಮ್ಮನ್ನ ಹತ್ತಿಕ್ಕುವಂತಹ ಪ್ರಯತ್ನ ಆಯ್ತು. ಜೊತೆಗೆ ಎಷ್ಟು ಬಾರಿ ಎಚ್ಚರಿಕೆ ಕೊಟ್ಟರು ಕೂಡ ಬೇರೆ ಬೇರೆ ರಾಜ್ಯಗಳಿಂದ, ಊರುಗಳಿಂದ ಬಂದು ಬೇರೆ ಭಾಷಿಗರು ಕೂಡ ಇಲ್ಲಿ ನೆಲೆಸಿ ಇಲ್ಲಿ ಮಳಿಗೆಗಳನ್ನ, ಹೋಟೆಲ್ಗಳನ್ನ, ಕಚೇರಿಗಳನ್ನ ಹೊಂದಿರ್ತಾರೆ. ವ್ಯಾಪಾರ ವಹಿವಾಟು ಮಾಡಲಿ, ಏನೇ ಮಾಡಲಿ, ಆದ್ರೆ ಕನ್ನಡ ಬಳಕೆ ಯಾಕಾಗ್ತಿಲ್ಲ, ಹಾಗಾಗಿ ಆಕ್ರೋಶ ಅಂತಿದ್ದಾರೆ ಕರ್ವೆ ಕಾರ್ಯಕರ್ತರು. ಅವರನ್ನ ತಡೆಯುವಂತಹ ಪ್ರಯತ್ನ ಕೂಡ ಪೊಲೀಸರು ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಪ್ರತಿಭಟನೆ, ಉಗ್ರ ಸ್ವರೂಪಕ್ಕೆ ತಿರುವು ಪಡೆದುಕೊಂಡಿರುವಂಥದ್ದು ಈಗ ಗಮನಿಸ್ತಾ ಇದ್ದೀವಿ. ರಾಜಾಜಿನಗರದಲ್ಲೂ ಕೂಡ ಇಂಗ್ಲಿಷ್ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಿತ್ತಾಕಿದ್ದಾರೆ ಇಂಗ್ಲಿಷ್ ನಾಮಫಲಕಗಳನ್ನ. ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನಗಳು ಮಾಡ್ತಿದ್ದಾರೆ, ಹತ್ತಿಕ್ಕುವಂತಹ ಪ್ರಯತ್ನ ಆಗ್ತಾ ಇದೆ, ಆದರೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ಬಿಗಿಗೊಳಿಸಿದಂತೆ ಕಂಡು ಬರ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದೆ ನಿಜ, ಆದ್ರೆ ಹತ್ತಿಕ್ಕಲಕ್ಕಾಗ್ತಾ ಇಲ್ಲ. ನಾಮಫಲಕಗಳೇ ಉಡೀಸಾಗಿದೆ. ಸಾದರಹಳ್ಳಿ ಗೇಟ್ ಬಳಿ ಅಂತೂ ಬೃಹತ್ ಬ್ಯಾನರ್ ಪೀಸ್ ಆಯ್ತು. ದೃಶ್ಯಗಳು ನೋಡ್ತಾ ಇದೀವಿ, ದೊಡ್ಡ ದಾಂಧಲಿ ಆಗ್ತಾ ಇದೆ. ಆ ಹೂಕುಂಡಗಳೆಲ್ಲ ಪೀಸ್ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಇಂಗ್ಲಿಷ್ ನಾಮಫಲಕಗಳನ್ನೇನು ಅಂಗಡಿಗಳ ಮುಂದೆಲ್ಲ ಹಾಕಲಾಗಿತ್ತು, ಅದನ್ನ ಪೀಸ್ ಮಾಡಿದ್ದಾರೆ. ಮಾಲ್ಗಳ ಎದುರುಗಡೆ ಇಂತಹದೊಂದು ದೃಶ್ಯಗಳು ಕಂಡು ಬರ್ತಾ ಇದೆ. ಕೂಡ ಕನ್ನಡ ಬೋರ್ಡ್ಗಳನ್ನು ಬದಲಾಯಿಸಿಲ್ಲ. ಜೊತೆಗೆ ಇಂಗ್ಲಿಷ್ ಪದ ಬಳಕೆಯನ್ನು ದೊಡ್ಡದಾಗಿ ಹಾಕೊಂಡು ಕನ್ನಡ ಪದವನ್ನು ಚಿಕ್ಕ ಸೈಜಲ್ಲಿ ಹಾಕೊಂಡಿರುವಂಥದ್ದು. ಅವ್ರಿಗೆ ನೀವು ಏನಂತ ಎಚ್ಚರಿಕೆ ಕೊಟ್ರಿ? ಅವರಿಗೆಲ್ಲ ಹೋಗಿ ಮಾತಾಡಿದ್ಕೆ ಕೆಲವರೆಲ್ಲ ಅವ್ರು ಮಾತಾಡೋ ಅಣ್ಣವರೇ ಒಂದು 15 ದಿನ ಟೈಮ್ ಕೊಡಿ ಅಂತ. ನಾವು ನಮ್ಮ ಅಣ್ಣವ್ರು ಹೇಳಿದ ನಾರಾಯಣಗೌಡರು ಅವ್ರಿಗೆ ಸಮಯ ಕೂಡ ನಮ್ಮ ಧರ್ಮ ಅದು. ಏಕಾಏಕ ಕನ್ನಡದವ್ರು ಕೈ ಮಾಡೋದು ತಪ್ಪಾಗುತ್ತೆ, ಆಗಲಿ ಬೋರ್ಡ್ ಇರ್ಕಿದ ಒಂದು 15 ದಿನ ಅವ್ರಿಗೆ ಟೈಮ್ ಕೊಟ್ಟು ಅವರೇ ಹೇಳಿದ್ದಾರೆ ಖುದ್ದಾಗಿ, ಅವರೇ ನಾವು ಮಾಡಿಸ್ಕಾಗ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಬರೋ ವಿಚಾರ ಇಲ್ಲ ಆಯಿತು ಅಂತ ನಾವು ಒಪ್ಕೊಂಡಿದ್ದೀವಿ. ಹಂಗೂ ಕೂಡ ಅವ್ರು ಅವರ ದುರಾಂಕಾರ ಇದು ಮಾಡಿದರೆ ನಾವು ತೋರಿಸ್ಬೇಕಾಗತ್ತೆ. ಕೆಲವೊಂದು ಅಂಗಡಿಗಳಿಗೆ ಮಸಿ ಬಳಿಯುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರೆ ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಕೆಲವು ಅಂಗಡಿ ಬೇಕಂತ ಇಂಗ್ಲೀಷ್ ಹಾಕ್ಯಾರೆ. ಈ ಕೆಲವರು ಸೇಟು ಮಾರ್ವಾಡಿಯವರು ಭಾರಿ ಯಾಕೆ ನಾವು ಕನ್ನಡನೇ ಹಾಕಬೇಕು, ನೀವೇ ಕಲೀರಿ ಹಿಂದಿ ಅಂತಾರೆ. ಹಿಂದಿ ನೀವೇ ಕಲೀರಿ, ಯಾಕೆ ಇದು ಕಲಿಬೇಡ್ದು ಅಂತ ನಮ್ಗೆ ವಾದಿಸ್ತಾರೆ ಕೆಲವರೆಲ್ಲ. ನಾವು ಕೇಳಿದ್ದೀವಿ, ನಾವು ಗುಜರಾತ್ ಇದ್ದೀವಿ, ರಾಜಸ್ಥಾನಲ್ಲಿದೆ, ಬಂದಿರೋದು ಬೆಂಗಳೂರಿಗೆ ಅವರು, ಅದು ಕರ್ನಾಟಕಲ್ಲಿ ಕೆಂಪೇಗೌಡರು ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿರೋದು ಕನ್ನಡದವ್ರಿಗೋಸ್ಕರ. ಇವರು ಬರಲಿ ವ್ಯಾಪಾರ ಮಾಡಲಿ ಎಲ್ಲ ಮಾಡಿ, ಅದೇ ಕನ್ನಡನ ಇವರು ಯಾವುದೇ ಕಾರಣಕ್ಕೂ ಕಡೆ ಅನಿಸ್ಬಾರ್ದು, ಕನ್ನಡನ ಮಿಂಚಿಸ್ಬೇಕಿರು. ಈಗ ನೀವೇನು ಎಚ್ಚರಿಕೆ ಕೊಡ್ತಾ ಇದ್ದೀರಾ ಈ ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳವ್ರಿಗೆ? ಅವರಿಗೆಲ್ಲ ನಾವು ಹೇಳಿದ್ದೀವಿ. ಇವಾಗ BBMP ಕಮಿಷನರ್ ಮಾತಾಡೋ ಫೆಬ್ರವರಿ 21 ಟೈಮ್ ಇದೆ, ಮಾಡಲೇಬೇಕು. ಇಲ್ಲ ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ಅವರೇ ಮನೆ ಕಮಿಷನರ್ ಕರೆದು ಗೌರವ ಮುಖಾಂತರ ಮಾತಾಡಿದ್ದಾರೆ. ಇವಾಗ ರಾಜ್ಕುಮಾರ್ ರಸ್ತೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದು, ಇವಾಗ ಮುಗಿಸ್ಕೊಂಡು ಹಿಂಗೆ ಹೋಗ್ಲಿಪ್ಪ ಸಿಗತ್ತಾ. ಇವಾಗ ನಮ್ಮ ಅಣ್ಣವರಲ್ಲಿ ಇವಾಗ 2 ಗಾಡಿ ಹೋಗಿದೆ, ಕಡೆಯ ಗಾಡಿಯಲ್ಲಿ ನಿಂತಿದೆ. ನಾವು ಒಂದು ಏನೋ ನಾವು ಕೆಲವ್ರು ಯಾರು ಮುಖಂಡಿರೋದು ಅವ್ರುಗಳು ಹೋಗ್ತಾ ಇದೀವಿ. ಇದಿಷ್ಟು ಕರವೇ ಕಾರ್ಯಕರ್ತರ ಮಾತು. ಏನಂತಂದರೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಭಾಗದಲ್ಲಿ ಸಾಕಷ್ಟು ಅಭಿಯಾನವನ್ನು ಕೈಗೊಂಡಿದ್ರು. ಈಗ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಜನರು ಏನು ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಒಂದು ಸಂದೇಶವನ್ನು ಕೊಟ್ಟರು. ಸಾಕಷ್ಟು ರೀತಿಯಲ್ಲಿ ಏನು ಈಗಾಗಲೇ BBMP ಮತ್ತು ಸರ್ಕಾರ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಆದೇಶ ಕೊಡಲಾಗಿದೆ. ಆದರೂ ಕೂಡ ಕೆಲ ಮಾಲೀಕರು ಇದನ್ನು ಕಡೆಗಣಿಸ್ತಾ ಇದ್ದಾರೆ. ಇವರಿಗೆ ಕೊನೆಯದಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಕನ್ನಡ ಜಾಗೃತಿ ಅಭಿಯಾನವನ್ನು ಇಡೀ ಬೆಂಗಳೂರು ನಗರದಲ್ಲಿ ನಾವು ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಹಲವು ಕಡೆಗಳಲ್ಲಿ ಕಲ್ಲು ತೂರಾಟ ಕೂಡ ನಡೆದಿದೆ. ದೃಶ್ಯಗಳು ಗಮನಿಸ್ತಾ ಇದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನು ಹಾಕಿದಾರೋ, ಕನ್ನಡ ಬಳಕೆಯಾಗಿಲ್ವೋ ಅಲ್ಲೆಲ್ಲ ಈ ರೀತಿ ಆ ನಾಮಫಲಕಗಳನ್ನ, ಬೋರ್ಡ್ಗಳನ್ನೇ ಒಡೆದು ಹಾಕುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ದೃಶ್ಯಗಳನ್ನು ನೋಡ್ತಾ ಇದ್ವಿ, ಬ್ಯಾನರ್ಗಳನ್ನ ಹರಿದಾಕಿದ್ದಾರೆ, ಒಡೆದು ಹಾಕ್ತಾ ಇದ್ದಾರೆ. ಇಂಗ್ಲಿಷ್ ಬೋರ್ಡ್ಗಳೆಲ್ಲ ಪೀಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.